ಎಲ್ರಿಗೂ ನಮಸ್ಕಾರ. ಮೋಹನ್ ಬಾಬು ಅವರು ನಮಸ್ಕಾರ, ವಿಷ್ಣು ಅವರು, ವೆಂಕಟೇಶ್ ಅವರು, ಡೈರೆಕ್ಟರ್ ಸರ್, ಆ್ಯಂಡ್ ಅರ್ಪಿತ್. ಯಾ ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ, ವೈ ಯು ಸೆಲೆಕ್ಟೆಡ್ ದಿಸ್ ಫಿಲ್ಮ್, ಯಾತಕ್ಕೆ ಕಣ್ಣಪ್ಪ? ಯಾಕಂದರೆ ಗಟ್ಸ್ ಬೇಕು. ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟೇ ಸುಲಭ ಅಲ್ಲ. ಬಟ್ ವಿಷ್ಣುಗೆ ಯಾಕೆ, ಈಸ್ ಅನ್ ಯಂಗ್ಸ್ಟರ್, ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ, ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ. ಬಟ್ ಆತನಿಗೆ ಈ ಭಕ್ತಿ ಓಡಿಯಸ್ ಮೈಥಾಲಜಿಕಲ್ ಫಿಲ್ಮ್ ಮಾಡಬೇಕು, ಮಿತ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ. ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ವಿಜುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ. ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು, ಭಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ, ಈ ಶಿವನ ಕಥೆ, ಈ ಮಹಾತ್ಮನೇ ಹಂಗೇನೆ. ಕಾಳಹಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟೋ ಮಹಾತ್ಮಗಳಿದೆ. ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮನಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತೇವೆ. ಭಾಳ ಖುಷಿ ಆಯಿತು. ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು, ಅಪ್ಪಾಜಿ ಪಿಕ್ಚರ್ ಅದು ಫಸ್ಟ್ ಮಾಡಿದ್ದು, ಬೇಡ್ರ ಕಣ್ಣಪ್ಪ. ಅದಾದಮೇಲೆ ನಾ ಮಾಡಿದೆ, ನನಗೆ ಭಯ ಇತ್ತು. ಫಸ್ಟ್ 3 ಸಿನಿಮಾ ಬೇರೆ ಚೆನ್ನಾಗಿ ಹೋಯಿತು. ಆನಂದ್ ರಥಸಪ್ತಮಿ, ಮನಮೆಚ್ಚೋಡಿಗೆ ಹ್ಯಾಟ್ರಿಕ್ ಅಂತ ಬಂತು, ಸೂಪರ್ ಎಲ್ಲೋ ತಗೊಂಡೋಗಿ ಕೂರಿಸ್ಬಿಟ್ರು. ತಿರ್ಗಿ ಅಮ್ಮ ಬೇಡಮ್ಮ, ಈ ಪಿಕ್ಚರ್ ಮಾಡೋದು ಬೇಡಮ್ಮ, ತುಂಬ ಕಷ್ಟಮ್ಮ, ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗೆ ಮಾಡೋದು? ಇಲ್ಲಕ್ಕಂದ್ರೆ ನನ್ನ ಆಸೆ ನೀನು ನೆರವೇರಿಸ್ಬೇಕು ಅಂತ. ಇಲ್ಲ, ಈಗ ಆಲ್ರೆಡಿ ಮನಮೆಚ್ಚೋಡಿಗೆ ಭಯ ಆಯಿತು, ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ ಮಿಚ್ಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ರು, ಹೆಂಗೆ ಹರ್ಕಲ್ ಪಂಚೆ. ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವಲ್, ಅದು ಸೂಪರ್ ಡ್ಯೂಪರ್ ಹಿಟ್. ಈ 2 ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು. ಸರಿ, ಕಣ್ಣಪ್ಪ ಮಾಡಬೇಕಲ್ಲ, ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು. ಅದು ಹೆಂಗಂತ ಗೊತ್ತಿಲ್ಲ. ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ, ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾದರೂ ಈ ಮೈಯೆಲ್ಲ. ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯ್ತು. ಆ ಪಾತ್ರ ಮಾಡಿದೆ. ಏನೇ ಮಾಡಿದ್ರೆ ಅಪ್ಪಾಜಿ ಲೆವೆಲ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ತಿರ್ಗಾ ವಿಷ್ಣು ಅವರು ತಿರ್ಗಾ ಆಫ್ಟರ್ 37 ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತೀವಿ. ಆತನ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ. ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದು, ಜನಗಳಿಗೆ ತೋರಿಸ್ಬೇಕು. ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ, ಅದು ದೊಡ್ಡತನ. ಯಾಕಂದರೆ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿ, ಭಾಳ ಆ್ಯಕ್ಷನ್ನು, ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು, ಮೋಹನ್ ಬಾಬು ಸರ್. ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ, ಮಗನಿಗೋಸ್ಕರ ಮಾಡ್ತೀನಿ, ಅದು ಹೆಮ್ಮೆ ಬೇಕು. ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು. ಇವಾಗ ನೋಡಬೇಕು. ಆ ಭಕ್ತಿ ಅಂದರೆ ಏನು, ಯಾತಕ್ಕೆ, ವಿಜುವಲ್ಸ್ ಹೆಂಗಿರುತ್ತೆ. ಕಾಳಹಸ್ತಿ ಯಾರು ಕೇಳಿರಲ್ಲ, ಕಾಳಹಸ್ತಿ ಹೆಂಗಿರ್ಬೋದು? ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಜಿಲೆಂಡ್ಗೆ ಹೋಗೋದು ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ. ಬಟ್ ಅವರು ನ್ಯೂಜಿಲೆಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ ವಾಸ್ ಪ್ಯೂರ್ಲಿ ಅಮೇಝಿಂಗ್. ಆಮೇಲೆ ಆ ಸೆಟಪ್ ಮಾಡಿರೋದು. ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ 2 ಸಿನಿಮಾನೂ ನೋಡಿ ಅದರಲ್ಲಿ ಭಾಳ ವಿಶೇಷತೆ ಇದೆ. ಈ ನೀರು ಚೆಲ್ಲಬೇಕು, ನನಗೂ ಆ ಒಂದು ಅನುಭವ ಆಯಿತು. ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು, ಐ ಥಿಂಕ್ ನನಗೆ ಗೋಸ್ ಬಂತು ಆ್ಯಕ್ಚುಲಿ ವೆನ್ ಯು ಡಿಡ್ ದಟ್. ಐ ಥಿಂಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಟೈಮ್. ಸಿನಿಮಾ 100% ಮೋಹನ್ ಬಾಬು ಸರ್ ಖಂಡಿತ 100% ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ. ಯಾಕಂದರೆ ನನಗೆ ಗೊತ್ತಿಲ್ಲ, ಅದೇನೋ ಶಿವನ ಒಂದು ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ. ಆ್ಯಂಡ್ ನಾನು ಮಾಡಬೇಕಾಗಿತ್ತು, ಬಟ್ ನನಗೆ ಡೇಟ್ ಅಕಾಮಡೇಟ್ ಆಗಿಲ್ಲ. ಬಟ್ ವಿಷ್ಣು ಸರ್ ಖಂಡಿತ ಒಂದು ಸೀನಲ್ಲ, ಪ್ಯಾರ್ಲದಾಗೆ ಮಾಡೋಣ ಇಬ್ಬರೂ. ಎನಿಥಿಂಗ್ ಎನಿ ಟೈಮ್ ಫಾರ್ ಯು. ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ. ಐ ಡೋಂಟ್ ಸೇ ನೋ ಫಾರ್ ಯು. ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ, ಮೋಹನ್ ಬಾಬು ಸರ್ ದುಡ್ಡಿನ ಪ್ರಶ್ನೆನೇ ಬರಲ್ಲ. ಅವ್ರು ದುಡ್ಡು ಕೊಟ್ಟರು ಸರಿ, ಕೊಡದೇ ಸರಿ, ನೋ, ನಾ ಸುಮ್ಮನೆ ಹಂಗೆ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಕೆಲವ್ರು ಇದ್ದಾರೆ, ಅದೆಲ್ಲ ನಾನು ಯಾಕೆ ಈಸ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಯಾಕಂದರೆ ಅದು ಲವ್ಲಿ ಮಾತ್ರ ಪರ್ಚೇಸ್ ಮಾಡ್ಬೋದು, ಹೊರತು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ. ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನಾಗಿ ಬೇಡ, ನೋ, ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ರೋಲು, ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು. ಯಾಕಂದರೆ ಅವ್ರನ್ನ ನಾವು ಫೈಟ್ಲ ಮಾಡಲ್ಲ ನಾನು ಅವ್ರ ಜೊತೆಲಿ. ನಾವು ಮೋಹನ್ ಬಾಬು ಬೇರೆ, ಅದು ಭಕ್ತಿನೇ ಬೇರೆ ಇದೆ.
ಆ್ಯಂಡ್ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ವಿಷ್ಣು. ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗಿ, ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್. ನಾನು ಸಿನಿಮಾನ ಖಂಡಿತ ನೋಡ್ತೀನಿ, ಹೇಳಿದ್ದೀನಿ 20th ಏನು ವಿಷ್ಣು, ಯು ಡಿ ನಾಟ್ ಟೇಕ್ ಸ್ಟ್ರೈನ್ ಟು ಕಮ್ ಹಿಯರ್ ಆ್ಯಂಡ್ ಶೋ ಮಿ ಆ್ಯಂಡ್ ಆಲ್, ಐ ವಿಲ್ ವಾಚ್ ಇಟ್ ಹಿಯರ್, ಡೋಂಟ್ ವರಿ. ಫಸ್ಟ್ ಡೇ ಐ ವಿಲ್ ಗೋ ಆ್ಯಂಡ್ ವಾಚ್ ಇಟ್. Please don't take that strain. I'll purchase the ticket and watch it. I always do that. I'll go buy the ticket, I'll watch the film 100%. So all the best, and ನನ್ನ ಇಲ್ಲಿ ಕರೆತಂದಿದ್ದಕ್ಕಾಗಿ ಎಲ್ಲರಿಗೂ ವಂದನೆ ಅರ್ಪಿಸ್ತೀನಿ. ಆಲ್ ದಿ ಬೆಸ್ಟ್, ಹಾರ್ಟಿಲಿ ವಿಶ್ ಮಾಡ್ತೀನಿ. ವಾಚ್ ಕಣ್ಣಪ್ಪ ಆನ್ 27th June. ಡೋಂಟ್ ಫರ್ಗೆಟ್, ವಾಚ್ ಕಣ್ಣಪ್ಪ ಆನ್ 27th June. ನಾನು ನೋಡ್ತೀನಿ, ನೀವು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.